ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಫಾರ್ಮುಲಾ ಮಿಲ್ಕ್. ಯೂಶಲ್ ಆಗಿ ಹಳ್ಳಿ ಕಡೆಗೆ ಜನಗಳಿಗೆ ತಲೆನಲ್ಲಿರುತ್ತೆ ಎದೆ ಹಾಲೇ ಕುಡಿಸ್ಬೇಕು, ಫಾರ್ಮುಲಾ ಮಿಲ್ಕ್ ಅಂದರೆ ಪೌಡ್ರ್ ಹಾಲು ಕೊಡೋದು ದೊಡ್ಡ ಪಾಪ ಅನ್ನೋದಿರುತ್ತೆ. ಓಕೆ, ಆಯಿತು, ಅವ್ರು ಹೇಳೋದು ಒಪ್ಕೊಳ್ಳೋಣ. ಬ್ರೆಸ್ಟ್ ಮಿಲ್ಕ್ ಅದು ಅತಿ ಉನ್ನತವಾದದ್ದು, ಅದಕ್ಕೆ ಮ್ಯಾಚ್ ಮಾಡೋ ಅಂಥದ್ದು ಯಾವುದೂ ಇಲ್ಲ ಜಗತ್ತಲ್ಲಿ. ಆದರೆ ಬರಲಾರ್ದ ಕಾಲಕ್ಕೆ ಯಾರು ಏನು ಮಾಡೋದಕ್ಕಾಗತ್ತೆ, ಅದನ್ನು ಒಪ್ಕೋಬೇಕಲ್ವಾ. ಈಗ ಬರ್ತಾ ಇಲ್ಲ ಅಂತಂದವಾಗ ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅನ್ನೋದನ್ನು ನೋಡಬೇಕೇ ಹೊರತು ಬರ್ತಾ ಇಲ್ಲ ಅಂತಂತ ಹೇಳಿ ಅವರಿಗೆ ಅಂದು ಆಡಿ ನರ್ಕ ಮಾಡೋದಲ್ಲ, ಆಯಿತಾ. ಆಲ್ರೆಡಿ ಸಣ್ಣ ಮಗು ಇರುತ್ತೆ, ಹೊಸದು ಎಲ್ಲನೂ ಹೊಸದು ಕಲ್ತ್ಕೊತಿರ್ತಾರೆ, ಆ ಟೆನ್ಷನ್ ಇರುತ್ತೆ. ಇನ್ನು ಕೆಲಸ ಬಿಟ್ಟು ಮಗು ನೋಡ್ಕೊತಾ ಇರೋರ್ಗಂತೂ ಅದು ಇನ್ನೂ ಹೆಚ್ಚಿಗೆ ಅಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಎದೆ ಹಾಲು ಬಂದಿಲ್ಲ ಅನ್ನೋದನ್ನೇ ಎತ್ತಿ ಆಡಿ ಮಾಡಬಾರ್ದು, ಇನ್ನೊಬ್ಬರಿಗೆ ಹೇಳಬಾರ್ದು. ಅವ್ರ ಪ್ರಾಬ್ಲಮ್ಮು ಅದು ಮನೆಯೊಳಗಿದ್ರೆ ಸಾಕು, ಆಯಿತಾ. ಬೇರೆಯವ್ರ ಬಾಯಿಗೆ ಬೀಳುವಷ್ಟು ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಹಂಗೆ ಅಂದು ಮಾಡಿ 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 ಏನು ಮಾಡಿಬಿಡ್ತಾರೆ ಅಂತಂದರೆ ಅದು ಒಂಥರ ಸೋಷಿಯಲ್ ಸ್ಟಿಗ್ಮಾ, ಟ್ಯಾಬು ಅಂತಾರಲ್ಲ, ಆ ಥರ. ಓಕೆ, ಬರಲೇಬೇಕು, ಬಂದಿಲ್ಲಪ್ಪ, ಏನು ಮಾಡೋದು ಇವಾಗ? ಓಕೆ, ಆ ಮಗುನ ಹಾಗೆ ಉಪವಾಸ ಇಡ್ತೀರಾ? ಇಲ್ಲ ಅಲ್ವಾ, ಫಾರ್ಮುಲಾ ಮಿಲ್ಕ್ನೇ ಕೊಡಬೇಕಾಗತ್ತೆ, ಆಯಿತಾ. ಅದು ಯಾವುದೇ ರೀತಿಯಾದಂತಹ ಪಾಪ ಅಲ್ಲ. ಓಕೆ, ಆ ಪೌಡರ್ ಹಾಲು ಕುಡಿಯೋದ್ರಿಂದ ಮಗುಗೆ ಏನೂ ತೊಂದರೆ ಆಗೋದಿಲ್ಲ. ಓಕೆ, ಮಗು ಆರೋಗ್ಯವಾಗಿಯೇ ಬೆಳೆಯುತ್ತೆ. ಅದನ್ನು ತಲೆನಲ್ಲಿಟ್ಕೊಳ್ಳಿ, ಗಿಲ್ಟ್ ಇಟ್ಕೊಬೇಡಿ. ತಾಯಂದರು ಯಾರಿಗೆಲ್ಲ ಹಾಲು ಬರ್ತಾ ಇಲ್ಲ ಅಂಥವ್ರು ಗಿಲ್ಟ್ ಇಟ್ಕೊಬಿಡಿ. ಕೆಲವೊಂದಿಷ್ಟು ಜನ ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸುಮಾರಷ್ಟು ಜನ ಪ್ರಾಕ್ಟಿಕಲ್ ಆಗಿರೋರು ಓಕೆ ಅಂತಂತ ಹೇಳಿ ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬಿಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಓಕೆ, ಆ್ಯಂಡ್ ಸುತ್ತಲೂ ಇರೋ ಅಂಥವ್ರೇ ಸೇರಿದ್ರು ಅಂತಂದರೆ ಅಷ್ಟೇ ಖಲಾಸಲಿಗೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಫಾರ್ಮುಲಾ ಮಿಲ್ಕು ಇಂದ ಮಗುವಿನ ಆರೋಗ್ಯಕ್ಕಾಗಲಿ ಬೆಳವಣಿಗೆನಲ್ಲಾಗಲಿ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸ್ ಇರಲ್ಲ. ಎದೆ ಹಾಲು ಕುಡಿದಂತಹ ಮಕ್ಕಳು ಹೇಗೆ ಬೆಳೀತಾ ಹೋಗ್ತಾರೋ ಹಾಗೆಯೇ ಫಾರ್ಮುಲಾ ಮಿಲ್ಕ್ ಕುಡಿದಂಥ ಮಕ್ಕಳು ಬೆಳೀತಾ ಹೋಗ್ತಾರೆ. ನನ್ನ ಮಗಳೇ ಸಾಕ್ಷಿ. ಓಕೆ, ಡೆಲಿವರಿ ಆದಮೇಲೆ ನನಗೆ ಹಾಲು ಬರ್ತಾ ಇದ್ದಿದ್ದೆ 5 ml 10 ml ಬರ್ತಾ ಇದ್ದಿದ್ದು. ಪಂಪ್ ಮಾಡಿದರೆ 5 ml 10 ml ಸಾಕಾಗಲ್ಲ. ಓಕೆ, ಅದಕ್ಕೆ ಡಾಕ್ಟರ್ಸ್ ಏನು ಮಾಡಿದ್ರು, ಬರ್ತಾ ಇದೆ, ಬಂದೇ ಇಲ್ಲ ಅಂತಂತಂದರೆ ಅದು ಬೇರೆ. ಸೊ ಬರ್ತಾ ಇದೆ ಏನಂದರೆ, ಬಾಡಿ ಸ್ಟಿಮ್ಯುಲೇಟ್ ಆಗಿ ಹಾಲು ಜಾಸ್ತಿ ಪ್ರೊಡ್ಯೂಸ್ ಆಗೋದಕ್ಕೆ ರಿಕ್ವೈರ್ಮೆಂಟ್ ಮೇಲೆ ಪ್ರೊಡಕ್ಷನ್ ಆಗುತ್ತೆ ನಮ್ಮ ದೇಹದಲ್ಲಿ. ಓಕೆ, ಒಂದೇ ಸತಿಗೆ ಲೀಟ್ರ್ಗಟ್ಟಲೆ ಹಾಲು ಬಂದುಬಿಡಲ್ಲ ಡೆಲಿವರಿ ಆದ ತಕ್ಷಣವೇ. ಓಕೆ, ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಮಗುಗೆ ಹೊಟ್ಟೆ ತುಂಬುವಷ್ಟು ಹಾಲು ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಬರೋದಿಲ್ಲ. ಅದರಲ್ಲೂ ಸೆಕ್ಷನ್ ಆದಂಥವ್ರಿಗೆ, ಪ್ಲ್ಯಾನ್ಡ್ ಸೆಕ್ಷನ್ ಆದಂಥವ್ರಿಗೆ ತುಂಬ ಡೇಟ್ ಮುಗಿಯೋಕ್ಕಿಂತ ಮುಂಚೆ, ಪೂರ್ತಿ ಬಾಡಿ ರೆಡಿ ಆಗೋಕ್ಕಿಂತ ಮುಂಚೆನೇ ಕಟ್ ಮಾಡಿ ಮಗುನ ಆಚೆ ತೆಗೆದಿರ್ತಾರೆ, ಆಯಿತಾ. ಸೊ ಬಾಡಿ ನ್ಯಾಚುರಲ್ ಆಗಿ ರೆಸ್ಪಾಂಡ್ ಮಾಡೋದಕ್ಕೆ ಟೈಮ್ ಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು ಜನಗಳು. ಅರ್ಥ ಮಾಡ್ಕೊಳ್ಳಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಕ್ಯಾಶುವಲ್ ಆಗಿ ತೊಗೊಳ್ಳಿ. ನನಗೆ ಬರ್ತಾ ಇದ್ದಿದ್ದು 5 ml 10 ml ಪಂಪ್ ಮಾಡಿದ್ರು ಕೂಡ. ಆ್ಯಂಡ್ 3 days ಆಗ್ತಾ ಇದ್ದಂಕ್ಲೇ ICUಗೆ ಬೇರೆ ಅಡ್ಮಿಟ್ ಮಾಡಿಬಿಟ್ರು. ಸೊ ICUನಲ್ಲಿ ನನಗೆ ದಿವಸದಲ್ಲಿ ಒಂದೇ ಸತಿ ಮಾತ್ರ ಮಗುನ ನೋಡೋಕ್ಕೆ ಅವಕಾಶ ಇದ್ದಿದ್ದು. ಹೋಗಿ ಪಂಪ್ ಮಾಡಿ ಹಾಲು ಎಷ್ಟು ಬರುತ್ತೆ ಅಷ್ಟೇ ತಕ್ಕೊಡಿ ಅಂತಂತ ಹೇಳಿದ್ರು. ಅಷ್ಟನ್ನೇ ತಕ್ಕೊಟ್ಟು ಬರ್ತಾ ಇದ್ದಿದ್ದು. ಅದನ್ನೇನು ಕುಡಿಸ್ತಿದ್ರೋ ಬಿಡ್ತಿದ್ರೋ ನಿಜವಾಗ್ಲೂ ಸತ್ಯವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಫಾರ್ಮುಲಾ ಮಿಲ್ಕ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಮಗಳಿಗೆ. ನ್ಯಾನ್ಪ್ರೋ ಸ್ಟಾರ್ಟ್ ಮಾಡಿದರು. ಇದರಲ್ಲಿ ಫಾರ್ಮುಲಾ ಮಿಲ್ಕಲ್ಲಿ ಸುಮಾರಷ್ಟು ವೆರೈಟಿ ಇದೆ. ನನ್ನ ಮಗಳಿಗೆ ಸ್ಟಾರ್ಟ್ ಮಾಡಿದ್ದು ನ್ಯಾನ್ಪ್ರೋ. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ, ಚೇಂಜ್ ಮಾಡಲಿಲ್ಲ. ಈ ಫಾರ್ಮುಲಾ ಮಿಲ್ಕಲ್ಲಿ ಸುಮಾರಷ್ಟು ಬ್ರ್ಯಾಂಡ್ಸ್ ಇದೆ. ನಿಮ್ಮ ಮಗುವಿಗೆ ರಿಕ್ವೈರ್ಮೆಂಟ್ಸ್ ಮೇಲೆ, ನಿಮ್ಮ ಮಗುವಿನ ರಿಕ್ವೈರ್ಮೆಂಟ್ಸ್ ಮೇಲೆ ಡಾಕ್ಟರ್ಸು ಆಮೇಲೆ ಅಡ್ವರ್ಟೈಸ್ಮೆಂಟಿಗೆ ಅಂತ ಸುಮಾರಷ್ಟು ಫಾರ್ಮುಲಾ ಮಿಲ್ಕ್ಸ್ ಅವ್ರ ಹತ್ರನೂ ಬಂದಿರುತ್ತೆ, ಡಾಕ್ಟರ್ಸ್ ಹತ್ರ. ಸೊ ವಿಚ್ ಈಸ್ ಬೆಸ್ಟ್ ಫಾರ್ ಯುವರ್ ಬೇಬಿ ಅನ್ನೋದನ್ನು ನೋಡಿಕೊಂಡು ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ. ಓಕೆ, ಆ್ಯಂಡ್ ನ್ಯಾನ್ಪ್ರೋನಲ್ಲಿ ಏನು ಅಂತಂತಂದರೆ, ಏಜ್ ಅಕಾರ್ಡಿಂಗು ಡಿಫ್ರೆಂಟ್ ವೆರೈಟೀಸ್ ಇದೆ, ಆಯಿತಾ. 6 ತಿಂಗಳವರೆಗೂ 6ರಿಂದ 1 ವರ್ಷದವರೆಗೂ ಬೇರೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ಸ್ಟೇಜ್ 1 ಅಂತಂತಂದರೆ ನ್ಯಾನ್ಪ್ರೋ ಸ್ಟೇಜ್ 1 ಅಪ್ ಟು 6 months, ಸ್ಟೇಜ್ 2 ಆಫ್ಟರ್ 6 months 12 monthsವರೆಗೂ ಕೊಡ್ಬೋದು. ನ್ಯಾನ್ಪ್ರೋ 3 12 months ಆದಮೇಲೆ, ಅಂದರೆ 1 ವರ್ಷದಿಂದ ಮೇಲಕ್ಕೆ 1.5 ವರ್ಷದ ಒಳಗೆ, ಅಂದರೆ 18 monthsವರೆಗೂ. ನ್ಯಾನ್ಪ್ರೋ 4 18 months to 24 months. ಈ ಥರ ಏಜ್ ಅನುಗುಣವಾಗಿ ನ್ಯಾನ್ಪ್ರೋದು ಪ್ರಾಡಕ್ಟ್ಸ್ ಬರುತ್ತೆ.
ಓಕೆ. ಆ್ಯಂಡ್ ಇದರಲ್ಲಿ ಲ್ಯಾಕ್ಟೋಸ್ ಇಂಟಾಲರೆಂಟ್ ಏನಾದರೂ ಇತ್ತು ಅಂತಂತಂದರೆ ನೋ ಲ್ಯಾಕ್ ಅಂತಂತ ಹೇಳಿ ನ್ಯಾನ್ಪ್ರೋನಲ್ಲಿ ಸಪ್ರೇಟ್ ಬ್ರ್ಯಾಂಡನ್ನು ಬರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂತಂದರೆ ಆ ಬಾಕ್ಸಲ್ಲಿ ಪೌಡರ್ ಜೊತೆಗೆ ಸ್ಕೂಪ್ ಕೊಟ್ಟಿರ್ತಾರೆ. ಸ್ಕೂಪ್ ಅಂದರೆ ಒಂದು ಚಮಚ ಕೊಟ್ಟಿರ್ತಾರೆ, ಗುಂಡುಗಿರುತ್ತೆ, ಹೀಗೆ ಹ್ಯಾಂಡಲ್ ಇರುತ್ತೆ. ಓಕೆ. ಸೊ ಅದು ಸ್ಕೂಪ್. ಈಗ ಐಸ್ ಕ್ರೀಮ್ ಸ್ಕೂಪ್ ಎಲ್ಲ ಇರುತ್ತಲ್ಲಪ್ಪ, ಹಿಂಗೆ ಐಸ್ ಕ್ರೀಮ್ ಹಿಂಗೆ ತೊಗೊಂಡು ಹಾಕ್ತಾರಲ್ಲ, ಅದು ಗುಂಡುಗಿರುತ್ತೆ. ಮುಂದಕ್ಕೆ ನಾವು ಪೌಡ್ರ್ ತೊಗೊಳಕ್ಕೆ ಅನುಕೂಲ ಆಗೋ ಹಾಗೆ ಮುಂದ್ಗಡೆಗೆ ಇದು ಬಲ್ಜ್ ಇದನ್ನು ಕೊಟ್ಟಿರ್ತಾರೆ, ಗುಂಡಿ ಕೊಟ್ಟಿರ್ತಾರೆ ಅಷ್ಟೇ. ಆ ಸ್ಕೂಪ್ ತೊಗೊಂಡು ಫಸ್ಟು ಬಾಟಲ್ ಏನು ತೊಗೊಂಡು ಬಂದಿರ್ತೀವಲ್ಲ, ಹಾಲಿನ ಬಾಟಲು, ಅದನ್ನು ಸ್ಟೆರಲೈಸ್ ಮಾಡಬೇಕು. ಸ್ಟೆರಲೈಸ್ ಅಂತಂದರೆ ಏನೋ ದೊಡ್ಡದಲ್ಲ, ಬಿಸಿನೀರಿನೊಳಗೆ ಚೆನ್ನಾಗಿ ಕುದಿಸ್ಬೇಕು. 5-10 ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ ಆಮೇಲೆ ನಾನೇನು ಮಾಡ್ತಿದ್ದೆ ಅಂದರೆ ನನಗೆ ಅದು ಕುದಿಸಿದ ಮೇಲೆ ವೈಟ್ಗೆ ಅಂಟ್ಕೊಂಡಂಗೆ ಅನ್ನಿಸ್ತಾ ಇರ್ತಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡು ಮತ್ತೆ ತಿರ್ಗಾ ಬ್ರಷ್ ಮಾಡಿ ಕ್ಲೀನ್ ಮಾಡ್ತಾಯಿದ್ದೆ ಬಿಸಿನೀರಲ್ಲಿ. ಸೊ ಹಂಗೆ ಮಾಡಿದ ಆದಮೇಲೆ ಕಾಯಿಸಿ ಆರಿಸಿದ ನೀರನ್ನು ಯೂಸ್ ಮಾಡಬೇಕು. ಬೆಚ್ಚಗಿರೋ ನೀರನ್ನು ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ತುಂಬ ತಣ್ಣಗೆ ಒಬ್ಬೊಬ್ಬರು ತುಂಬ ತಣ್ಣಗಿರೋ ಹಾಲನ್ನೇ ಕುಡಿಸಿ ರೂಢಿ ಮಾಡಿಬಿಟ್ಟಿರ್ತಾರೆ. ನಿಮಗೆ ಹೇಗೆ ಬೇಕೋ ಹಾಗೆ. ನಾನು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು, ಈಗ ಎಕ್ಸಾಂಪಲ್ 30 ml ನೀರು ತೊಗೊಂಡೆ ಅಂತಂತಂದರೆ 1 ಸ್ಕೂಪ್ ಪೌಡರ್ ಅದರೊಳಗೆ ಹಾಕಬೇಕು. ಚೆನ್ನಾಗಿ ಶೇಕ್ ಮಾಡಬೇಕು. ಲಂಪ್ಸ್ ಇರಬಾರ್ದು, ಗಂಟು ಇರದೇ ಇರೋ ಹಾಗೆ ಚೆನ್ನಾಗಿ ಶೇಕ್ ಮಾಡಿ ಆಮೇಲೆ ಮಗುಗೆ ಕುಡಿಸ್ಬೇಕು. ಓಕೆ. ಸಪೋಸ್ ನೀವು 2 ಸ್ಕೂಪ್ಸ್ ಹಾಕ್ತೀರ, ನಿಮಗೆ 30 ml ಅಂತಂದರೆ ಇಷ್ಟೇ ಆಗುತ್ತೆ, ನಿಮಗೆ ಸಾಕಾಗಲ್ಲ ಅಂತ ಅನ್ನಿಸ್ತು ಅಂತಂದರೆ 60 ml ಅಂತಂದರೆ 30 mlಗೆ 1 ಸ್ಕೂಪ್ ಆದರೆ 60 mlಗೆ 2 ಸ್ಕೂಪ್ಸ್. ಈ ಥರ 1 ಸ್ಕೂಪ್ಗೆ 30 ml ವಾಟರ್ನ ಹಾಕಬೇಕು. ಇದು ನ್ಯಾನ್ಪ್ರೋದು ನಾನು ಹೇಳ್ತಾ ಇರೋದು. ಬೇರೆದ್ರಲ್ಲಿ ಹಿಂದ್ಗಡೆನೇ ಗೈಡೆನ್ಸ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಮಿಲ್ಕ್ನ ರೆಡಿ ಮಾಡಿ ಆವಾಗಲೇ ಕುಡಿಸ್ಬೇಕು. ಎರಡನೇದು ರೆಫ್ರಿಜರೇಟ್ ಮಾಡೋ ಹಾಗಿಲ್ಲ. ಅಂದರೆ ಈಗ ಹಾಲು ಪ್ರಿಪೇರ್ ಮಾಡಿ ಅದನ್ನು ಫ್ರಿಜ್ಜಲ್ಲಿಟ್ಟೆ, ಇಲ್ಲಿಟ್ಟೆ ಆಮೇಲೆ ಯಾವಾಗಲೂ ಕುಡಿಸ್ದೆ ಆ ಥರ ಮಾಡಬಾರ್ದು. ಆವಾಗಲೇ ಪ್ರಿಪೇರ್ ಮಾಡಿ ಆವಾಗಲೇ ಕುಡಿಸ್ಬೇಕು. ಓಕೆ. ಎದೆ ಹಾಲಂತರೂ ಕುಡ್ಸೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಇದಂತರೂ ನಾವು ಮಾಡ್ತೀವಿ ಅಲ್ವಾ. ಅದನ್ನು ಪ್ರಿಪೇರ್ ಮಾಡಿ ಹಾಗೆ ಇಟ್ಟು ಸ್ವಲ್ಪ ಹೊತ್ತಾದ ಮೇಲೆ ಕುಡಿಸೋ ಕೆಲಸನ ಮಾಡಬೇಡಿ. ಓಕೆ. 1 hour ಮ್ಯಾಕ್ಸಿಮಮ್ 1 hour ಇಟ್ಕೋಬೋದು. 1 hour ಮೇಲಾಗಿದ್ದರೆ ಅದನ್ನು ತೆಗೆದುಬಿಡಿ. ವೇಸ್ಟ್ ಆದರೂ ಚಿಂತೆ ಇಲ್ಲ, ಆಯಿತಾ. ವೇಸ್ಟ್ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ಕೋಬಿಟ್ಟು ತೆಗೆದುಬಿಡ್ಬೇಕು. ಓಕೆ. ಆಮೇಲೆ ಇನ್ನೊಂದು, ಈಗ ಹಾಲು ತುಂಬ ರೆಡಿ ಮಾಡಿದ್ದೀರ, ಮಗು ಏನೋ ಕಕ್ಕನೆ ಮಾಡ್ತೋ ಇನ್ನೇನೋ ಮಾಡ್ತೋ ಮಲ್ಕೊಂಬಿಡ್ತೋ ಅಂತಂತ ಹೇಳಿ ತಕ್ಷಣ ಕುಡ್ಸೋಕ್ಕಾಗಿಲ್ಲ ಅಂತ ಹಾಗೆ ಇಟ್ಟಿದ್ದೀರ. ಸೊ ಮ್ಯಾಕ್ಸಿಮಮ್ 1 hour ಇಡ್ಬೋದು ಅಂತ ಹೇಳಿದೆ. 1 hour ಆದಮೇಲೆ ಏನಾದರೂ 1 hourಕ್ಕಿಂತ ಮುಂಚೆನೇ ನೀವು ಕುಡ್ಸೋಕೆ ಹೋದ್ರಿ, ಬಟ್ ತುಂಬ ತಣ್ಣಗಾಗಿದೆ ಅಂತ ಅವಾಗೇನಾದರೂ ಬಿಸಿ ಮಾಡೋದು, ಹಾಲನ್ನು ಕಾಯಿಸೋದು ಅಥವಾ ಮೈಕ್ರೋವೇವ್ಗೆ ಇಡೋದು ಅಂಥದ್ದೆಲ್ಲ ಮಾಡೋ ಹಾಗಿಲ್ಲ. ಓಕೆ. ಆವಾಗಲೇ ಕುಡಿಸ್ಬೇಕು. ತಣ್ಣಗಾಗಿತ್ತು ಅಂತಂದರೆ ತೆಗೆದುಬಿಡಿ, ಬೇಡ ಅಂತ ಅನ್ಸಿದ್ರೆ ತೆಗೆದುಬಿಡಿ, ಆದರೆ ಮತ್ತೆ ವಾಪಸ್ಸು ಕುಡ್ಸೋದಕ್ಕೆ ಹೋಗಬೇಡಿ. ಇದನ್ನು ಇದೇ ಥರನೇ ನಾನು 1 ವರ್ಷದವರೆಗೂ ನ್ಯಾನ್ಪ್ರೋನೇ ಕುಡಿಸಿರೋದು. ಓಕೆ. ನನಗೆ ಹಾಲು ಬಂದಿದ್ದು 5 ತಿಂಗಳವರೆಗೂ ಹಾಲು ಬಂದಿದ್ದು, ಆಯಿತಾ. ನನಗೆ ಜಾಸ್ತಿ ಮಗುಗೆ ಸಾಕಾಗೋಷ್ಟು ಹಾಲು ಬರ್ತಾ ಇರಲಿಲ್ಲ. ಓಕೆ. ಆ್ಯಂಡ್ ಅವಳು ಸಕ್ ಮಾಡಿದ್ರೆ ಜಾಸ್ತಿ ಬರ್ತಾ ಇದ್ದಿದ್ದು. ಬಟ್ ಅವಳಿಗೆ ICUನಲ್ಲಿ ಬಾಟಲ್ ಕೊಟ್ಟು ರೂಢಿ ಆಗಿದ್ದರಿಂದ ನನಗೆ ಇಲ್ಲಿ ಮನೆಯಲ್ಲಿ ಜೋರಾಗಿ ಎಳಿಬೇಕಲ್ಲ, ಅದನ್ನು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಏನಾಗ್ತಿತ್ತು, ಅವಳು ಸಕ್ ಮಾಡಿದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆಗ್ತಾ ಇರಲಿಲ್ಲ. ನಾನು ಚೆನ್ನಾಗಿ ತಿಂದಿದ್ದೋ ಆಯಿತು, ಅದು ಯಾವುದೋ ಒಂದು ಪೌಡರ್ ತೊಗೊಂಡು ಬಂದು ಅದನ್ನು ಹಾಲಿಗೆ ಹಾಕ್ಕೊಂಡು ಕುಡಿದಿದ್ದು ಅದು ಎಲ್ಲನೂ ಮಾಡಿದ್ದೀನಿ, ಆಯಿತಾ. ಅದರಿಂದ ಬರೋಲ್ಲ. ಫಸ್ಟು ಸ್ಟಿಮ್ಯುಲೇಷನ್ ಆಗಬೇಕಲ್ಲ, ಮಗು ಚೆನ್ನಾಗಿ ಎಳೆದ್ರೆ ಆವಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾನು ಕೈ ಯೂಸ್ ಮಾಡಿ ಹಿಂಡಿ ಹಾಲನ್ನು ತೆಗೆದು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಅಬೋಷನ್ ಆಗಿತ್ತಲ್ಲ, ಆವಾಗ 5 ತಿಂಗಳಿಗೆ ಚೆನ್ನಾಗಿ ಹಾಲು ಬಂದುಬಿಟ್ಟಿತ್ತು. ಸೊ ಅದನ್ನು ಹಿಂಡಿ ತೆಗೆದಿದ್ದಕ್ಕೆ ನೆಕ್ಸ್ಟ್ ಟೈಮು ನನಗೆ ಅಷ್ಟೊಂದು ಹಾಲು ಬರಲಿಲ್ಲ ಅಂತಲೇ ಡಾಕ್ಟರ್ ಹೇಳಿದ್ದು. ಸೊ ಓಕೆ. 5 ತಿಂಗಳವರೆಗೂ ಎಷ್ಟು ಹಾಲು ಬರ್ತಾ ಇತ್ತು ಅದನ್ನೇ ಪಂಪ್ ಮಾಡಿ ಬಾಟಲಿಗೆ ತೆಗೆದು ಅದನ್ನು ಕುಡಿಸಿ ಆದ ಮೇಲೆ ಸಾಕಾಗಿಲ್ಲ, ಕಮ್ಮಿ ಅನ್ನಿಸ್ತಾ ಇದೆ, ಮಗುಗೆ ಇನ್ನೂ ಬೇಕು ಅನ್ನೋದು ಆಯಿತು ಅಂತಂತಂದರೆ ಆನ್ ಟಾಪ್ ಆಫ್ ದ್ಯಾಟ್ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತು ಫಾರ್ಮುಲಾ ಮಿಲ್ಕ್ನ ರೆಡಿ ಮಾಡಿ ಕುಡಿಸ್ತಾ ಇದ್ದಿದ್ದು. ಓಕೆ. ಇದನ್ನೇ ಮಾಡ್ತಾಯಿದ್ದು 5 ಮಂತ್ಸ್ವರೆಗೂ ಅಂತೂ ನನಗೆ ಬ್ರೆಸ್ಟ್ ಮಿಲ್ಕ್ನ ಯಾವಾಗ ಬರ್ತಾಯಿದೆ ಆವಾಗವಾಗೆಲ್ಲ
ಪಂಪ್ ಮಾಡಿ ತೆಗೆದು ಕೊಟ್ಟಿದ್ದೀನಿ. ಒಂದು ಕಡೆಗೆ ನಾನು ತೆಗಿತಾ ಇದ್ದರೆ ಇನ್ನೊಂದು ಕಡೆಗೆ ಸೋರ್ಕೊಂಡು ಹೋಗ್ತಾ ಇದ್ದಿದ್ದು ಇದೆ, ಆಯಿತಾ. ಸೊ ಬಟ್ ಮಗು ಕುಡಿತಾ ಇಲ್ಲ ನಾವು ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. 5 ಮಂತ್ಸ್ವರೆಗೂ ಹಾಗಾಗಿ ಆಗಿ ಸ್ಟಾಪ್ ಆಗಿಬಿಡ್ತು. ಆಮೇಲೆ ಫಾರ್ಮುಲಾ ಮಿಲ್ಕ್ನೇ ಕಂಟಿನ್ಯೂ ಮಾಡಿದೆ. 1 ವರ್ಷದವರೆಗೂ ಫಾರ್ಮುಲಾ ಮಿಲ್ಕ್ನೇ ಕುಡಿಸಿರೋದು. ಓಕೆ, ಅದು ಆದ ಮೇಲೆ ಮೆಲ್ಲಗೆ ಆಕಳ ಹಾಲು ಸ್ಟಾರ್ಟ್ ಮಾಡಿದ್ದು, ಆಯಿತಾ. ನಂದಿನಿ ಆಕಳ ಹಾಲು ಅಂತಂದರೆ ಊರ ಕಡೆಗೆ ಇದ್ದರೆ ಎಲ್ಲ ಆಕಳ ಹಾಲು ಸಿಗುತ್ತೆ, ಇಲ್ಲೆಲ್ಲಿ ಬೆಂಗಳೂರಂಥ ಊರಲ್ಲಿ ಇದ್ದರೆ ಎಲ್ಲಿ ಸಿಗುತ್ತೆ, ನಂದಿನಿನೇ. ಓಕೆ, ಸೊ ನಂದಿನಿನೇ ಸ್ಟಾರ್ಟ್ ಮಾಡಿದ್ದು, ನಂದಿನಿ ಹಾಲೇ ಸ್ಟಾರ್ಟ್ ಮಾಡಿದ್ದು. ಅದನ್ನು ಲೋ ಫ್ಯಾಟ್ ಮಿಲ್ಕ್ನ ತೊಗೊಂಡು ಕಾಯಿಸಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕುಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೇ ಸತಿಗೆ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಗ್ರ್ಯಾಜುವಲ್ಲಾಗಿ ಸ್ವಲ್ಪ ಕುಡಿಸೋದನ್ನು ರೂಢಿ ಮಾಡಿದೆ. ಯಾಕಂತಂದರೆ 1 ವರ್ಷದಕ್ಕಿಂತ ಮುಂಚೆ ಆಕಳ ಹಾಲನ್ನ ಕುಡಿಸಬಾರ್ದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಹಾಗಾಗಿ ಕುಡಿಸಿರಲಿಲ್ಲ, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತಂತೆ. ಸೊ ಹಾಗಾಗಿ ಡೈಜೆಷನ್ನೇ ಆಗೋದಿಲ್ಲ ಅಂತ ಹೇಳಿದೆ. ಡೈಜೆಷನ್ ಬಗ್ಗೆ ಇನ್ನೊಂದು, ಈಗ ಫಾರ್ಮುಲಾ ಮಿಲ್ಕ್ ಕುಡಿದ್ರೆ ಮಕ್ಕಳಿಗೆ ಇಂಡೈಜೆಷನ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ, ಕಕ್ಕೊಳ್ಳುತ್ತೆ, ವಾಂತಿ ಮಾಡ್ಕೊಳ್ತವೆ ಅಂತಂತ ಹೇಳಿ ಅದನ್ನೇ ಹೇಳ್ತಾರೆ. ಯಾಕೆ ಎದೆ ಹಾಲು ಕುಡಿಯೋ ಮಕ್ಕಳು ವಾಂತಿ ಮಾಡ್ಕೊಳ್ಳಲ್ವ, ಕಕ್ಕೊಳ್ಳಲ್ವ, ಅವ್ರಿಗೆ ಹೊಟ್ಟೆ ನೋವು ಬರಲ್ವ, ಎಲ್ಲನೂ ಬರುತ್ತೆ. ಓಕೆ, ಅವರಿಗೆ ಫಾರ್ಮುಲಾ ಮಿಲ್ಕ್ ಕುಡಿಯೋರಿಗೂ ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ ಕುಡಿಯೋರಿಗೂ ಇಬ್ರಿಗೂ ಆಗುತ್ತೆ. ಯಾಕಂತಂದರೆ ಮಕ್ಕಳು ಅವಾಗ ತಾನೇ ಹುಟ್ಟಿ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇರ್ತಾರೆ. ಓಕೆ, ಈ ಅಡ್ಜಸ್ಟ್ಮೆಂಟ್ ಟೈಮಲ್ಲಿ ಇದೆಲ್ಲ ಆಗುತ್ತೆ. ಅದನ್ನು ಓಕೆ ಅಂತ ತಗೋಬೇಕಷ್ಟೆ. ಫಸ್ಟ್ ಟೈಮ್ ಮಾಮ್ಸ್ಗೆ ಅದನ್ನು ತುಂಬ ಕಾಂಪ್ಲಿಕೇಶನ್ಸ್ ಫೇಸ್ ಮಾಡಿ ಅಬೋರ್ಷನ್ನು ಮಿಸ್ಕ್ಯಾರೇಜ್ ಎಲ್ಲ ಆಗಿ ಆದ ಮೇಲೆ ಮಗು ಹುಟ್ಟಿ ಆ್ಯಂಡ್ ಬ್ರೆಸ್ಟ್ ಮಿಲ್ಕಿಂದು ಎಲ್ಲ ಆಗಿ ಸೆಕ್ಷನ್ ಆಗಿ ಎಲ್ಲದನ್ನು ನೋಡಾದಮೇಲೆ ಅದೊಂಥರ ಭಯ ಇರುತ್ತೆ, ಏನೋ ಎಂತೋ ಅಂತ ಹೇಳಿ. ಬಟ್ ಎಲ್ಲನೂ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡು ಮುಂದಕ್ಕೆ ಹೋಗಬೇಕು. ಓಕೆ, ಆ್ಯಂಡ್ ಇದು 1 ಇಯರ್ ಆದಮೇಲೆ ಏನು ಆಕಳ ಹಾಲು ಸ್ಟಾರ್ಟ್ ಮಾಡಿದ್ನಲ್ಲ, ಅದನ್ನು ಒಂದೇ ಸತಿಗೆ ಜಾಸ್ತಿ ಏನು ಕುಡಿಸ್ತಾ ಇರಲಿಲ್ಲ. ಒಂದು ಸ್ವಲ್ಪ ಆವಾಗಲೇ ರಾಗಿ ಗಂಜಿ, ತೆಳ್ಳಗೆ ರಾಗಿ ಗಂಜಿ ಮಾಡಿ ಅದನ್ನು ಕುಡಿಸೋದಕ್ಕೆ 1 ಟೈಮ್ ಅದು 1 ಟೈಮ್ ಇದು, ಈ ಥರ ಮೆಲ್ಲಗೆ ಎಲ್ಲನೂ ಸ್ಟಾರ್ಟ್ ಮಾಡಿದ್ದು. ಸೆಮಿ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ದು. ಓಕೆ, ಸೆಮಿ ಲಿಕ್ವಿಡ್ಸ್ನ ಸ್ಟಾರ್ಟ್ ಮಾಡಿದ್ದು, ಹಂಗೆ ಕಂಟಿನ್ಯೂ ಮಾಡಿದೆ. ಎಷ್ಟು ಕೊಡಬೇಕು ಫಾರ್ಮುಲಾ ಮಿಲ್ಕ್ನ, ಎಷ್ಟು ಕೊಡಬೇಕು? ಈಗ ಎದೆ ಹಾಲನ್ನು ಹೇಗೆ ಕೊಡ್ತಾರಪ್ಪ, ಮಕ್ಕಳು ಕ್ಯೂಸ್ ನೋಡಿಕೊಂಡು, ಈ ಮಕ್ಕಳಿಗೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದ್ದರೆ ಅವರು ಆ್ಯಕ್ಷನ್ಸ್ನ ನೋಡಿಕೊಂಡು ಕುಡಿಸ್ಬೇಕು, ಇನ್ನೂ ಬೇಕು ಮಗುಗೆ ಅಂತ ಅನಿಸಿದ್ರೆ ಕುಡಿಸಿ. ಫಸ್ಟು 30 ml ಸ್ಟಾರ್ಟ್ ಮಾಡೋದು, ಅದಾದಮೇಲೆ ಜಾಸ್ತಿ ಮಾಡ್ಕೊತಾ ಹೋಗೋದು. ಆ್ಯಂಡ್ ಫ್ರೀಕ್ವೆನ್ಸಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಮಕ್ಕಳು ಬೆಳೀತಾ ಹೋಗುತ್ತೆ. ಓಕೆ, ಸೊ ಎದೆ ಹಾಲೂ ಹಾಗೆ ಕುಡಿಸ್ತಾರಲ್ವ, ಏನು ಇಷ್ಟೇ ಕುಡಿಸ್ಬೇಕು, ಇಷ್ಟೇ ಮೆಷರ್ಮೆಂಟ್ಸ್, ಅದು ಅಟ್ಲೀಸ್ಟ್ ಫಾರ್ಮುಲಾ ಮಿಲ್ಕಲ್ಲಾದರೂ ಮೆಷರ್ಮೆಂಟ್ಸ್ ಇರುತ್ತೆ, ಅಲ್ಲೇನಿರುತ್ತೆ, ಏನೂ ಇರೋದಿಲ್ಲ. ಮಕ್ಕಳು ಕುಡಿದ್ರೆ ಕುಡಿಸಿ, ಇಲ್ಲ ಅಂತಂತಂದರೆ ಬಿಟ್ಬಿಡಿ. ಓಕೆ, 60 ml ರೆಡಿ ಮಾಡ್ಕೊಳ್ಳಿ, ಎಷ್ಟು ಕುಡಿತಾರೋ ಕುಡೀಲಿ, ಮಿಕ್ಕಿದ್ದನ್ನು ಡಿಸ್ಕಾರ್ಡ್ ಮಾಡಿ ಅಷ್ಟೇ. ಓಕೆ, ಆ್ಯಂಡ್ ಸಪ್ಲಿಮೆಂಟ್ಸ್ ಏನಾದರೂ ಕೊಟ್ಟಿದ್ದೀರಾ ಅಂತಂತ ಕೇಳಿದ್ರೆ, ಸಪ್ಲಿಮೆಂಟ್ಸು ಇನಿಷಿಯಲಿ ವಿಟಮಿನ್ ಡಿ ಸಪ್ಲಿಮೆಂಟ್ ಮಾತ್ರ ಕೊಟ್ಟಿದ್ದು. ಅದನ್ನು ಏನೋ ಗಡ್ಬಡ್ ಮಾಡಿದೆ. ಅದಾದಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಎಷ್ಟು ಕೊಡಬೇಕು ಏನು ಅಂತ ತಿಳ್ಕೊಂಡು ನೀಟಾಗಿ ಆಮೇಲಿಂದ ಕೊಡ್ತಾ ಬಂದೆ. ವಿಟಮಿನ್ ಡಿ ಒಂದೇ ನಾನು ಕೊಟ್ಟಿದ್ದು ಸುಮಾರು ದಿವಸದವರೆಗೂ. ಅದರಿಂದ ಬೇರೆ ಯಾವುದೂ ಸಪ್ಲಿಮೆಂಟ್ಸ್ ಕೊಟ್ಟಿಲ್ಲ. ಬಟ್ ಅವಳಿಗೆ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಮ್ ಡೆಫಿಷಿಯನ್ಸಿ ಇದೆ ಅಂತಲೇ ICUಗೆ ಅಡ್ಮಿಟ್ ಮಾಡಿದ್ದು. ಫಿಟ್ಸ್ ಬಂದವ್ರ ಥರ ಮಾಡಿದ್ಲು ಅಂತಲೇ ICUಗೆ ಅಡ್ಮಿಟ್ ಮಾಡಿದ್ದು. ಆವಾಗ ಅವರು ಕ್ಯಾಲ್ಶಿಯಮ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಎಷ್ಟು ಇರಬೇಕು ದೇಹದಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿದ್ದೀವಿ. ಸೊ ಮತ್ತು ನೀವು ಕೊಡೋ ಅಷ್ಟೇನೂ ಇಲ್ಲ, ಡೈಲಿ ಡೋಸ್ ಥರ ಏನು ಕೊಡೋ ಅಷ್ಟು ಅವಶ್ಯಕತೆ ಇಲ್ಲ, ಬೇಡ ಅಂತಂತ ಹೇಳಿದ್ರು. ಸೊ ಹಾಗಾಗಿ ನಾವೇನು ಮತ್ತೆ ಯಾವುದೇ ರೀತಿಯಾದಂತಹ ಸಪ್ಲಿಮೆಂಟ್ಸ್ನ ಕೊಟ್ಟಿಲ್ಲ, ಬರೀ ವಿಟಮಿನ್ ಡಿ ಮಾತ್ರ ಕೊಟ್ಟಿದ್ದು. ಅದು ಇನಿಷಿಯಲಿ ಸ್ವಲ್ಪ ದಿವಸದವರೆಗೂ ಮಾತ್ರ, ಅದಾದಮೇಲಿಂದ ಏನೂ ಇಲ್ಲ. ಆ್ಯಂಡ್ ಗ್ರೈಪ್ ವಾಟರ್ ಕೇಳಿದರು, ಗ್ರೈಪ್ ವಾಟರ್ ಕುಡಿಸಿದ್ದೀರಾ ಅಂತಂತ ಕೇಳಿದ್ರೆ, ನಿಜ ಕುಡಿಸಿದ್ದೀನಿ. ನಾನು ಇದಿದೆ ಊರಲ್ಲಿ ಯಾರು ಏನು ಹೇಳಿದ್ರು ಕೇಳ್ತಾ ಇದ್ದಿದ್ದು. ಗ್ರೈಪ್ ವಾಟರ್ ಕುಡಿಸಿದ್ದೀರಾ ಅಂತಂದರೆ ಕುಡಿಸಿದ್ದೀನಿ. ಯಾವಾಗ ತುಂಬಾ ಅಳೋದು, ಹೊಟ್ಟೆ ನೋವು, ಹಾಲು ಕುಡಿದೇ ಇರೋದು ಆ್ಯಂಡ್ ಹೊಟ್ಟೆ ಗಟ್ಟಿ ಆದವಾಗ ಅವಾಗೆಲ್ಲ ಗ್ರೈಪ್ ವಾಟರ್ ಕುಡಿಸಿದ್ದೀನಿ. ಓಕೆ, ಎಷ್ಟು ಕುಡಿಸಿದ್ದೀನಿ ಅಂತಂದರೆ ನಾನು ಚಮಚ ಕುಡಿಸ್ತಾ ಇದ್ದಿದ್ದು ಅಷ್ಟೇ. ಗ್ರೈಪ್ ವಾಟರ್ನ ಗ್ರ್ಯಾಜುವಲ್ಲಾಗಿ ಸ್ಟಾಪ್ ಮಾಡ್ತಾ ಬಂದಿದ್ದು, ಅಂದರೆ ಒಳ್ಳೆಯದಲ್ಲ ಅಂತಂತ ಹೇಳ್ತಾರೆ ಅಂತಂತ ಹೇಳಿ ಆಮೇಲೆ ಸ್ಟಾಪ್ ಮಾಡಿದೆ ಕಂಪ್ಲೀಟಾಗಿ. ಅದಾದಮೇಲಿಂದ ಹೊಟ್ಟೆ ನೋವು ಅನ್ನೋ ಥರ, ಹೊಟ್ಟೆ ಏನಾದರೂ ಗಟ್ಟಿಯಾಗಿತ್ತು, ತುಂಬ ಅಳ್ತಾ ಇತ್ತು ಮಗು ಅಂತಂತಂದರೆ ಕಾಲಿಕ್ ಕೇಡ್ ಹಾಕ್ತಾಯಿದ್ದೆ.
ಇಲ್ಲ ಅಂತಂದರೆ ಕಾಲಿಕೇಡ್ನೂ ತುಂಬ ರೇರ್ ಹಾಕ್ತಾ ಇದ್ದಿದ್ದು. ಇಲ್ಲ ಅಂತಂತಂದರೆ ಜಾಜಿಕಾಯಿ ಇರುತ್ತಲ್ಲ ಅದನ್ನು ಒಂದು ಸುತ್ತುತ್ತೆ ಇದು ಹಾಲಲ್ಲಿ ಒಂದು ಸುತ್ತುತ್ತೆ ಇದು ಅದನ್ನು ನೆಕ್ಕಿಸ್ತಾ ಇದ್ದಿದ್ದು ಅಷ್ಟೇ. ಓಕೆ, ಇದನ್ನು ಬಿಟ್ಟರೆ ಮತ್ಯಾವುದೇ ರೀತಿಯಾದಂತಹ ಸಪ್ಲಿಮೆಂಟ್ಸ್ನ ನಾನು ಯೂಸ್ ಮಾಡಿಲ್ಲ. ಇದನ್ನು ಬಿಟ್ಟರು ಫಾರ್ಮುಲಾ ಮಿಲ್ಕ್ ಬಗ್ಗೆ ಆ್ಯಂಡ್ ಗ್ರೈಪ್ ವಾಟರ್ ಬಗ್ಗೆ ಆ್ಯಂಡ್ ಸಪ್ಲಿಮೆಂಟ್ಸ್ ಬಗ್ಗೆ ನಾನು ಏನೇನು ಮಾಡಿದೆ ಅನ್ನೋದನ್ನೆಲ್ಲ ಹೇಳಿದ್ದೀನಿ. ಇದನ್ನು ಬಿಟ್ಟರೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ಆ್ಯಂಡ್ ಫಾರ್ಮುಲಾ ಮಿಲ್ಕ್ ಈಗ ಎದೆ ಹಾಲು ಬಂದಿಲ್ಲ ಅಂತಂದವಾಗ ಇರೋ ಫಾರ್ಮುಲಾ ಹಾಲೇ ಗಟ್ಟಿ. ಓಕೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಹೆದರ್ಕೊಳಕ್ಕೆ ಹೋಗಬೇಡಿ ಏನಾಗುತ್ತೋ ಏನೋ ಮಗುಗೆ ಅಂತ. ಮಗು ಆರಾಮಾಗಿಯೇ ಬೆಳೆಯುತ್ತೆ. ಓಕೆ, ಸ್ವಲ್ಪ 1 ವರ್ಷ ಅದು ಆದಮೇಲಿಂದ ನೀವು ಬೇರೆ ಎಲ್ಲದನ್ನೂ ಸ್ಟಾರ್ಟ್ ಮಾಡ್ಬೋದು. ಸೊ ನೋ ನೀಡ್ ಟು ವರಿ. ಧನ್ಯವಾದ.